ಮಾಡೋದ್ರಿಂದ, ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ಇಡುವುದರಿಂದ ದೇಶ ಅಭಿವೃದ್ಧಿ ಆಗಲ್ಲ. ಫಸ್ಟ್ ಜನ ಸುಧಾರಣೆ ಆಗ್ಬೇಕು. ನಮ್ಮ ಯದ್ಭಾವಂ ತದ್ಭವತಿ, ಮನಸ್ಸು ಸುಧಾರಣೆ ಆಗ್ಬೇಕು. ಇದಾದ್ಮೇಲೆ ಔಟರ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬೇಕು. ಇನ್ನರ್ ಕ್ಲೀನಿಂಗ್ ಫಸ್ಟ್, ದೆನ್ ಔಟರ್ ಕ್ಲೀನಿಂಗ್ ಅಂತ ಬರೆದಿದ್ದೆ. ಪರವಾಗಿಲ್ಲ, ಅದಕ್ಕೂ ಮಾರ್ಕ್ಸ್ ಬಂತ. ಹಂಗ ಇಟ್ ಡಿಪೆಂಡ್ಸ್. ವಾಟ್ ಎವರ್ ಯು ಆರ್, ಯು ಶುಡ್ ಪ್ರೊಜೆಕ್ಟ್ ಇಟ್ ಅಷ್ಟೇ. ನೀವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡಬಾರ್ದು. ಬ್ಯಾಲೆನ್ಸ್, ರೈಟ್ ಲೆಫ್ಟ್ ಸೆಂಟರ್ ಕಮೆಂಟ್, ಹಾಗೂ ಮಾಡಬಹುದು, ಹೀಗೂ ಮಾಡಬಹುದು. ಹೀಗೆ ಮಾಡಿದ್ರೆ ಸರಿಯಾಗಿತ್ತು. ಅಡ್ಡಗೋಡೆ ಮೇಲೆ ದೀಪ ಇಡಬಾರ್ದು. ವಿ ಆರ್ ನಾಟ್ ಮ್ಯಾನೇಜರ್ಸ್. IAS IPS ಅಧಿಕಾರಿಗಳು ಸಿಇಒಗಳಲ್ಲ, ಕಂಪನಿ ಸಿಇಒಗಳಲ್ಲ, ಹೋಟೆಲ್ ಅಲ್ಲಿರೋ ರಿಸೆಪ್ಷನಿಸ್ಟ್ ಅಲ್ಲ ಎಲ್ಲರನ್ನು ಪ್ಲೀಸ್ ಮಾಡ್ಲಿಕ್ಕೆ. ಯು ಹ್ಯಾವ್ ಟು ಟೇಕ್ ಅ ಫರ್ಮ್ ಡಿಸಿಷನ್. ಸೇ ಎಸ್ ಆರ್ ನೋ, ರೈಟ್ ಆರ್ ರಾಂಗ್, ದಟ್ಸ್ ಆಲ್. ಅದು ಸರಿ, ಇದು ಸರಿ, ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ನೋ. ಒಬ್ರು ಯಾರ ಇದ್ರಂತ ಬಹಳ ಹಿಂದ, ಒಂದೇನ್ರ ಆದೇಶ ಅಂದ್ರ ಒಂದು ಫಾರ್ಮ್ ರೆಡಿ ಮಾಡ್ರಂತ, ಒಂದು ಅಗೇನಸ್ಟ್ ರೆಡಿ ಮಾಡ್ರಂತ. ಎರಡು ಇಟ್ಕೊಂಡು ಹೋಗೋದು, ಯಾವ್ದು ಬೇಕು ಅದಕ್ಕೆ ಸಿಗ್ನೇಚರ್ ಹಾಕೋದು. ಹಂಗಾಗಬಾರ್ದು. ರೈಟಿಂಗ್ ಎಕ್ಸಾಮಿನೇಷನ್, ಗೆಟಿಂಗ್ ರ್ಯಾಂಕ್ ಇಸ್ ಡಿಫರೆಂಟ್ ಅಂಡ್ ಡೂಯಿಂಗ್ ಅಡ್ಮಿನಿಸ್ಟ್ರೇಷನ್ ಇಸ್ ಎಂಟೈರ್ಲಿ ಡಿಫರೆಂಟ್. ಅದನ್ನ ಇವಾಗ್ಲಿಂದನೇ ಬೆಳೆಸ್ಕೊಳ್ಳಿಕ್ಕೆ ಈ 4ನೇ ಪೇಪರ್ ನಾರ್ಮಲಿ ಬಹುಶಃ ನಾನು ಬರೆದ್ರೆ ಚೆನ್ನಾಗಿ ಮಾರ್ಕ್ಸ್ ಬರ್ತಾವ ನನಗೆ ಇದರಲ್ಲಿ. ನೆಕ್ಸ್ಟ್ ಎಸ್ಸೆ. ಎಸ್ಸೆ ಇಟ್ ಟೆಸ್ಟ್ ಯುವರ್ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ಪರ್ಟಿಕ್ಯುಲರ್ ಇಶ್ಯೂ. ಯಾವುದೇ ಇರಲಿ, ಸ್ಮಾರ್ಟ್ ಗವರ್ನೆನ್ಸ್, ವುಮನ್ ಎಂಪವರ್ಮೆಂಟ್, ಕಮ್ಯುನಲಿಸಮ್, ಅಂಡರ್ ಡೆವಲಪ್ಮೆಂಟ್, ಡೆವಲಪ್ಡ್ ಕಂಟ್ರಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಅಥವಾ ರೀಸೆಂಟ್ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್, ಜುಡಿಷಿಯಲ್ ಆಕ್ಟಿವಿಸಮ್, ಆ ತರದ್ದು ಏನಾದರೂ ಬರ್ತವೆ. ಕರೆಂಟ್ ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್, ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್, ಕರೆಂಟ್ ಇವೆಂಟ್ಸ್ ಬಗ್ಗೆನೆ ಯಾವ್ದಾದ್ರು ಒಂದು ಟಾಪಿಕ್ ಬರ್ತದೆ. ಐ ಹ್ಯಾವ್ ಅ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್. ಒಬ್ಬ IAS ಅಧಿಕಾರಿ ಆಗುವ ವ್ಯಕ್ತಿಗೆ ಒಂದು ಕಂಪ್ಲೀಟ್ ಎಸ್ಸೆ ನಲ್ಲಿ ಪಕ್ಕ ನಾರ್ಮಲಿ ಬರದೇ ಬರೀತಾರೆ. ಚಾರ್ಟು ಡೈಗ್ರಾಮು ಮಾಡ್ಕೋಬೇಕಾಯ್ತದೆ, ಬಿಕಾಸ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಸೊ ಅದಕ್ಕೆ ಬಟ್ ಡಿಸಿಸಿವ್ ಇರಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ನಿಮ್ಮ ಭಾಷೆ ಏನನ್ನ ಹೇಳಲಿಕ್ಕೆ ಹೊರಟಿದ್ದೀರಿ ಅನ್ನೋದು ಈ ಎಸ್ಸೆಯಲ್ಲಿ ಅರ್ಥವಾಗುವಂತೆ ಉತ್ತರ ಪತ್ರಿಕೆಯನ್ನ ಬರಿಬೇಕು. ನೆಕ್ಸ್ಟ್, ಟೋಟಲ್ 25 ಆಪ್ಷನಲ್ ಇದಾವೆ. ಟೋಟಲ್ ಪೇಪರ್ 1 and 2ಗೆ ನೀವು ಆಯ್ಕೆ ಮಾಡ್ಕೋಬೇಕಾಗಿರೋದು 25. ನಾವಿದ್ದಾಗ 2 ಇತ್ತು. ನಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಲಿಟರೇಚರ್ ಆಫ್ ಕನ್ನಡ ಲ್ಯಾಂಗ್ವೇಜ್. ಇವಾಗ ಒಂದೇ ಅಲ್ವೇ? ಒಂದೇ. ಈ 25ರಲ್ಲಿ ಯಾವ್ದಾದ್ರು ತಗೋಬಹುದು. ಮೆಡಿಸಿನ್ ತಗೊಂಡ್ ಮಾಡಿದವ್ರು ಇದ್ದಾರೆ. ನಮ್ ತೀರ್ಥಹಳ್ಳಿ ಹುಡುಗ ಒಬ್ಬ ಇದ್ದಾನೆ, ರಾಜೇಂದ್ರ ಅಂತ, ಬಳ್ಳಾರಿ CEO. ತೀರ್ಥಹಳ್ಳಿ ಹುಡುಗ, ಡಾಕ್ಟ್ರು. ಮೆಡಿಸಿನ್ ಅವನ್ ಸಬ್ಜೆಕ್ಟ್. ಬಪ್ಪರೆ ಬಪ್ಪ, ನಾವೆಲ್ಲ ಒಂದು ಕನ್ನಡ ಬರೆಯಕನ ಅಷ್ಟು ಅಳ್ತೀವಿ. ಅವ್ನು ಮೆಡಿಸಿನ್ ತಗೊಂಡ್ ಬರ್ದಾನ. ಡಾಕ್ಟರ್ MU ವೆಂಕಟೇಶ್ ಮೆಡಿಸಿನ್. ಮ್ಯಾಥಮೆಟಿಕ್ಸ್ ತಗೊಂಡ್ ಮಾಡ್ತಾರ, ಫಿಸಿಕ್ಸ್ ತಗೊಂಡ್ ಮಾಡ್ತಾರ ಹುಡುಗರು, ಬಹಳ ಬುದ್ಧಿವಂತರಿರ್ತಾರೆ. ಸೊ ಯು ಚೂಸ್ ವಾಟ್ ಎವರ್ ಬೆಸ್ಟ್ ಸೂಟ್ಸ್ ಟು ಯು. ನೆಕ್ಸ್ಟ್, ಪಾಪ್ಯುಲರ್ ಪ್ರಿಫರ್ಡ್ ಆಪ್ಷನಲ್ ಸಬ್ಜೆಕ್ಟ್ ಇವು 8. ನಾರ್ಮಲಿ ಜನ ಅಗ್ರಿಕಲ್ಚರ್, ಆಂಥ್ರೋಪಾಲಜಿ, ಜಿಯೋಗ್ರಫಿ, ಫಿಲಾಸಫಿ, ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್, ಸೈಕಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಸಿಯಾಲಜಿ ತಗೊಳ್ತಾರೆ. ನಂದು ಅದರಾಗ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಡಿಫರೆಂಟ್ ಕ್ವಶನ್ ಪೇಪರ್ ಲಾಸ್ಟ್ ಇಯರ್ದು ಮೇನ್ಸ್ ಕ್ವಶನ್ ಪೇಪರ್ಗಳನ್ನ ಅಲ್ಲಿ PDF ಫಾರ್ಮೆಟ್ ಅಲ್ಲಿ, ವರ್ಡ್ ಫಾರ್ಮೆಟ್ ಅಲ್ಲಿ ಹಾಕಿದೀನಿ ನಾನು. ಅಲ್ಲಲ್ಲ, ಇಟ್ಸ್ ನಾಟ್ ಅ ಕ್ವಶನ್ ಪೇಪರ್, ಇಟ್ ಈಸ್ ಅ ಟೆಕ್ಸ್ಟ್ ಬುಕ್. ಒಂದು ಕೆಲವೊಂದಿಷ್ಟು ಜನ ಹುಡುಗರು ಫೇಲ್ ಆಗ್ತಾರೆ, ಕನ್ನಡದಲ್ಲೂ ಕೂಡ ಫೇಲ್ ಆಗಬಾರ್ದು. ನೆಕ್ಸ್ಟ್, ಇದು ಪ್ರೀವಿಯಸ್ ಕ್ವಶನ್ ಪೇಪರ್ ನಾನು ಕೊಟ್ಟಿದ್ದೀನಿ. ಜನರಲ್ ಸ್ಟಡೀಸ್ ಮೇನ್ಸ್, ಆಮೇಲೆ ನೋಡ್ಕೊಳ್ಳಿ. ಅದು ಪೇಪರ್ 1, ಪೇಪರ್ 2, ಪೇಪರ್ 3. ಇಂಟರ್ವ್ಯೂ ಪ್ರೊಸೆಸ್, ವಾಟ್ ಟು ಪ್ರಿಪೇರ್, ಹಾಬೀಸ್ ಇರ್ತದೆ, ನಿಮ್ಮ ಪರ್ಸನಾಲಿಟಿ ಇರ್ತದೆ, ನಿಮ್ಮ ಬ್ಯಾಕ್ ಗ್ರೌಂಡ್ ಇರ್ತದೆ. ಪ್ರಿಪೇರ್ ಆಗಿ ಹೋಗಿ. ಆರ್ಟಿಫಿಷಿಯಲ್ ಮುಖವಾಡ ಹಾಕೊಂಡು ಹೋದ್ರೆ ಗೊತ್ತಿಡಿತಾರ ಅವ್ರು. ಇಫ್ ಯು ಪುಟ್ ಅಪ್ ಅ ಮಾಸ್ಕ್, ಹಂಗಾಗಬಾರ್ದು. ನಮ್ಮ ಹಾಬಿ ಏನಿತ್ತು, ವಾಚಿಂಗ್ ಮೂವಿನ ಅಂತ ಹಾಕಿದ್ವಿ. ಬಟ್ ಅದರ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಿರ್ಬೇಕಾಗತ್ತೆ. ದೇ ವಿಲ್ ಬಿ ಮಚ್ ಎಕ್ಸ್ಪೀರಿಯನ್ಸ್ಡ್. 60-70 ವಯಸ್ಸಿನವರು ಇರ್ತಾರೆ. ತಮ್ಮದೇ ಆದ ಕ್ಷೇತ್ರದಲ್ಲಿ ಮಹೋನ್ನತ ಸಾಧನೆ ಮಾಡಿದವರು ನಿಮ್ಮನ್ನು ಅಳಿತಾ ಇರ್ತಾರೆ. ಕುಂತ 1-2 ನಿಮಿಷದಲ್ಲಿ ನಿಮ್ದು ಪೂರ್ತಿ ಉದಾಳಾಗಲ ಗೊತ್ತಾಗ್ಬಿಟ್ಟಿರ್ತ ಅವ್ರಿಗೆ. ನೋ ನೀಡ್ ಟು ಬ್ಲಫ್. ಗೊತ್ತಿಲ್ಲ ಗೊತ್ತಿಲ್ಲ, ಗೊತ್ತೈತೆ ಗೊತ್ತೈತೆ ಅಷ್ಟ, ನೇರವಾಗಿ ಹೇಳ್ಬೇಕಾಯ್ತದೆ. ಸೊ ಹಾಗಾಗಿ ಬಾಡಿ ಲ್ಯಾಂಗ್ವೇಜ್ ಸರಿ ಇರಲಿ. ಫಸ್ಟ್ ಟೈಮ್ ನನಗೆ ಇಂಟರ್ವ್ಯೂಗೆ ಹೋದಾಗ ಒಂದ ಭಯ ಇದ್ದಿದ್ದೇನೆಂದ್ರೆ, ಇಂಗ್ಲಿಷ್ ಮಾತಾಡ್ಲಿಕ್ಕೆ ಸರಿಯಾಗಿ ಬರ್ತಿರ್ಲಿಲ್ಲ. ಸಬ್ಜೆಕ್ಟ್ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಇಂಗ್ಲಿಷ್ ಮಾತಾಡ್ಲಿಕ್ಕೆ ಸರಿಯಾಗಿ ಬರಲ್ಲ, ಗುಡ್ ಕಮಾಂಡೋರ್ ಕನ್ನಡ, ಬಟ್ ಇಂಗ್ಲಿಷ್ ಬರಲ್ಲ ಅಂತ ಹೇಳಿ. ವಾಟ್ ಐ ಡಿಡ್ ಯು ನೋ,
ಐ ಡಿಸೈನ್ಡ್ ಮೈ ಇಂಟರ್ವ್ಯೂ ಮೈ ಸೆಲ್ಫ್. ನನ್ನ ಇಂಟರ್ವ್ಯೂ ನಾನು ಅಂದಂಗೆ ನಡಿಬೇಕು ಅಂತ. ಹೌ ಐ ಸ್ಟಾರ್ಟೆಡ್ ನೀವು ಏನಾದರೂ ಮಾಡ್ಬೇಕಾಗತ್ತಲ್ಲ, ಮತ್ತೆ ಟ್ರಿಕ್ಸ್ ಮಾಡ್ಬೇಕಾಯ್ತದೆ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದ ತಕ್ಷಣನೇ, ಎಸ್ ಸರ್, ಐ ಆಮ್ ರವಿ ದೇವಪ್ಪ ಚನ್ನಣ್ಣವರ್ ಫ್ರಮ್ ನೀಲ್ಗುಂದ್ ಆಫ್ ಗದಗ್ ಡಿಸ್ಟ್ರಿಕ್ಟ್ which has got a unique history in entire Karnataka history ಅಂತ ಅಂದೆ. ಲೀಡಿಂಗ್ ಕ್ವಶನ್ ಕೊಟ್ಟೆ, ವಾಟ್ ಇಸ್ ದಟ್ ಯುನಿಕ್ ಹಿಸ್ಟ್ರಿ? ಯುನಿಕ್ ಹಿಸ್ಟ್ರಿ ಹೇಳೋದು ಮತ್ತೆ ಅದರಲ್ಲಿ ಒಂದು ಲೀಡ್ ಕೊಡೋದು, ಆ ತರ ನಾನು ತೆಗೆದುಕೊಂಡು ಹೋಗಿದ್ದೆ. ಅವರ್ ವಿಲೇಜ್ ಇಸ್ ನೌನ್ ಫಾರ್ ಡ್ಯೂರಿಂಗ್ ಕರ್ನಾಟಕ ಕಿತ್ತೂರಾಣಿ ಚೆನ್ನಮ್ಮ ರೆಜಿಮ್, ಅವರ್ ವಿಲೇಜ್ ವಾಸ್ ಅ ವೆಪನರಿ ಸರ್. ಇಟ್ ಯೂಸ್ ಟು ಬಿ ಆಯುಧಾಗಾರ, ಅಂಡ್ ಅವರ್ ಫೋರ್ ಫಾದರ್ಸ್ ಆರ್ ವಾರಿಯರ್ಸ್. ನಾವೆಲ್ಲ ಕಾವಲು ಕಾಯ್ತಾ ಇದ್ವಿ, ನಮ್ಮೂರು ಗಡಿ ಇದಾಗಿತ್ತು, ಆಯುಧಾಗಾರ ಆಗಿತ್ತು. ಇನ್ನೂ ಕೂಡ ಇದು ಇದೆ, ಏನೆಲ್ಲ ಇದೆ, ಒಂದು ದೇವಸ್ಥಾನ ಇದೆ, ಶನೇಶ್ವರ ದೇವಸ್ಥಾನ, 700 ಇತಿಹಾಸದ್ದು. ಅವ್ರು ಯಾವ ಡೈನಾಸ್ಟಿ? ಚೋಳ ಇದು ಸರ್, ಚಾಲುಕ್ಯ ಡೈನಾಸ್ಟಿ. ನಮ್ಮೂರ ಪಕ್ಕನೇ ಲಕ್ಕುಂಡಿ ಅಂತಿದೆ, 101 ಬಾವಿ, ಒಂದು ದೇವಸ್ಥಾನ ಇದೆ. ವಾಟ್ ಇಸ್ ದಟ್? ಆರ್ಟ್ ಫಾರ್ಮ್ ಏನು? ಜೈನಿಸಂ, ಬೌದ್ಧಿಸಂ. ಹೀಗೆ ಅರ್ಧ ಇಂಟರ್ವ್ಯೂ ನಾನು ಅನ್ಕೊಂಡಂಗೆ ತಗೊಂಡು ಹೋದೆ. ಗೊತ್ತಾಯ್ತು ಅವ್ರಿಗೆ. ಆಮೇಲೆ ಮತ್ತೆ ಕ್ರಾಸ್ ಕ್ವಶನ್ ಮಾಡಿದ್ರು. ಸ್ಟಾರ್ಟಿಂಗ್ ಶುಡ್ ಬಿ ಗುಡ್ ಅಲ್ವೇ? ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್. ಸೊ ಹಾಗೆ ಯು ಹ್ಯಾವ್ ಟು ಡಿವೈಸ್ ಯುವರ್ ಓನ್ ಮೆಥಡ್ಸ್. ಅಲ್ಟಿಮೇಟ್ಲಿ ಯುವರ್ ಪರ್ಸನಾಲಿಟಿ ವಿಲ್ ಬಿ ಟೆಸ್ಟೆಡ್. ವೈ ಯು ವಾಂಟ್ ಟು ಬಿಕಮ್ IAS ಅಂದ ತಕ್ಷಣ ನಿಮಗೆ ಕೇಳಿದ್ನಲ್ಲ, ನಾನೊಂದು ರೆಡಿಮೇಡ್ ಆನ್ಸರ್ ಮಾಡ್ಕೊಂಡು ಹೋಗಿದ್ದೆ. ಸರ್, ಐ ವಾಂಟ್ ಟು ಬಿಕಮ್ ಅನ್ ಏಜೆಂಟ್ ಆಫ್ ಚೇಂಜ್. Then tell me, how many times so far you have acted as agent of change in your life? ಅವಾಗ ಅಯ್ಯಪ್ಪ ಅಂದೆ ನಾನು. ಅದಕ್ಕೆ ನಾನು ತಯಾರಾಗಿರ್ಲಿಲ್ಲ. ಆಮೇಲೆ ಹೇಳಿದೆ, ಎಸ್ ಸರ್, ಐ ಯೂಸ್ ಟು ವರ್ಕ್ ಇನ್ ಹೋಟೆಲ್ ಇಂಡಸ್ಟ್ರಿ. ಎವ್ರಿ ಡೇ ಈವ್ನಿಂಗ್ ಐ ಟುಕ್ ಕ್ಲಾಸ್ ಫಾರ್ 21 waiters, cleaners every day. Now they are eligible to write and read Kannada newspaper and write their name in their own handwriting antande. Do you consider it as a change? Yes sir, I strongly consider that it is change for them. It may not be change for me. It has changed their life. Now they can read a flash newspaper, they can write, they can go to a bank and open account anta. Do you feel so? Yes sir anta. Hage any other instance anta kelidru. I am an agent of change for my family sir anta ಹೇಳಿದೆ. How do you think so ಅಂದಾಗ ಹೇಳಿದೆ. ಏನ ನಿಮ್ಗದು ಬೇಡ, ಯಾಕೆ ಹಂಗಾವು ಮನುಷ್ಯ ತನ್ನ ಬಗ್ಗೆ ತಾನೇ ಹೇಳ್ಕೊಂತ ಹೋದ್ರೆ ಅದಕ್ಕೆ ಕೊನೆನೇ ಇರಂಗಿಲ್ಲ. ವುಡ್ ಸ್ಟಾರ್ಟೆಡ್ ಟೆಲ್ಲಿಂಗ್. ಬೇರೆಯವರ ಕತೆ ಕೇಳಿ ಸಾಕು, ಅವ್ರ ಕತೆ ಸಾಕು. ನಮ್ಮ ಕತೆ ಬರಬೇಕು. ಯಾವುದೋ ಒಂದು ಕಾಲದಲ್ಲಿ ರಾಜನಿದ್ದ, ರಾಜನಿಗೆ ರಾಜಕುಮಾರಿ. ಎಷ್ಟು ದಿವಸ ಹೇಳ್ತೀರ ಆ ಕತಿನ? ನಾವು ನಮ್ಮ ಕತೆ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಬೆಳಿಬೇಕು. ಜಿಲ್ಲಾಡಳಿತ, ದಯಾನಂದ್, ಚನ್ನಬಸಪ್ಪ, ಅಭಿನವ್ ಖರೆ ಅವರು, ಸಮಾನ ಮನಸ್ಕರೆಲ್ಲ ಸೇರಿ ಇದನ್ನು ಮಾಡಿರೋದು. ಅದ್ರ ಉದ್ದೇಶ ಏನಂದ್ರೆ, ದೇಶಕ್ಕೆ, ಈ ರಾಜ್ಯಕ್ಕೆ ಒಬ್ಬ ಜಗದೀಶ್, ಒಬ್ಬ ದಯಾನಂದ್, ಒಬ್ಬ ಅಭಿನವ್ ಖರೆ ಸಾಲದು. ಪ್ರತಿ ಊರಲ್ಲೂ ಒಬ್ಬೊಬ್ರು ಆಗ್ಬೇಕು. ಹಾಗಿದ್ರೆ IAS IPS ಲೈಫಾ? ನಾಟ್ ಎಟ್ ಆಲ್. ಹಂಗ ಅನ್ಕೋಬೇಡ್ರಿ. ಮತ್ತಿಂದಡೆ IAS IPS ಎಲ್ಲ ಅಲ್ಲ. ನೋ. If you don't become IAS IPS, if you become the best, if you don't become, it's okay, ಪರವಾಗಿಲ್ಲ. What it will make your life beautiful. This preparation stage ಏನಿದೆಯಲ್ಲ, that tenure or a phase of preparation, ಆ ಅವಧಿ ಏನಿದೆಯಲ್ಲ, ನಿಮ್ಮನ್ನ ಬಹಳ ಗಟ್ಟಿಗೊಳಿಸುತ್ತೆ. ವಾಸ್ಟ್ ನಾಲೆಜ್ ಅನ್ನ ನಿಮಗೆ ಎಕ್ಸ್ಪೋಜರ್ ಕೊಡುತ್ತೆ. ಎಲ್ಲ ಓದ್ತೀರಾ, ಓದಿದ್ದು ನಿಮ್ಮ ಬದುಕನ್ನ ಬದಲಾಯಿಸುವಂತಿರ್ಲಿ. ಸಾ ವಿದ್ಯಾ ಯಾ ವಿಮುಕ್ತಯೇ. ಶಿಕ್ಷಣ ಎನ್ನುವುದು ನಮ್ಮ ಕಷ್ಟ ಕಾಲದಿಂದ ನಮ್ಮನ್ನ ಪಾರು ಮಾಡುವಂತಹದ್ದೇ ನಿಜವಾದ ಶಿಕ್ಷಣ. ಉಪನಿಷತ್ತು ಹೇಳುತ್ತೆ, ಅರಿಸ್ಟಾಟಲ್ ಹೇಳ್ತಾನೆ, ಎಜುಕೇಶನ್ ಶುಡ್ ಬಿ ರೆಫ್ಯೂಸ್ ಇನ್ ಅಡ್ವರ್ಸಿಟಿ ಅಂಡ್ ಆರ್ನಮೆಂಟ್ ಇನ್ ಪ್ರಾಸ್ಪ್ಯಾರಿಟಿ. ನಮ್ಮ ಕಷ್ಟದ ಕಾಲಕ್ಕೆ ನಮ್ಮನ್ನ ಪಾರು ಮಾಡುವಂತಿರಬೇಕು. ನಮ್ಮ ಇದ್ದ ಕಾಲಕ್ಕೆ, ಸಿರಿವಂತಿಕೆಯ ಕಾಲಕ್ಕೆ ಆಭರಣದಂತೆ ನಡೆ ನುಡಿ ಬದುಕಿನ ಮೂಲಕ ಶೋಭಿಸಬೇಕು ಅಂತ ಹೇಳ್ತಾನೆ. ಹಾಗೆ UPSC ಪ್ರಿಪರೇಷನ್ ನಲ್ಲಿ ಓದಿದ ಎಲ್ಲ ವಿಷಯಗಳು ನಿಮ್ಮ ಬದುಕನ್ನ ಬದಲಾಯಿಸಬೇಕು. ನೀವು ಮಾತನಾಡುವ ಹಾದಿ, ದೃಷ್ಟಿಕೋನ, ಯು ಶುಡ್ ಸ್ಟಾರ್ಟ್ ಫೀಲಿಂಗ್ ದಟ್
ಇಫ್ ಯು ಆರ್ ಅನ್ IAS ಆಫೀಸರ್. ಹೈದರಾಬಾದ್ ಲೈಬ್ರರಿಯಲ್ಲಿ ಕೂತಾಗ ನನಗೆ ಬೋರ್ ಆಗ್ತಿತ್ತು. ನನಗೆ 45 ನಿಮಿಷಕ್ಕಿಂತ ಹೆಚ್ಚಿಗೆ ಏನು ಓದಕ್ಕಾಗಿರ್ಲಿಲ್ಲ, ನೆನಪ ಉಳಿತಿರ್ಲಿಲ್ಲ. ಹಿಂಗ್ ಕುಂದ್ರೋದು, ಆಗ್ಲೇ ಓದಿರ್ತಿದ್ದೆ, ಬರಿಬೇಕಂದ್ರೆ ಆಗ್ತಿರ್ಲಿಲ್ಲ. ಅವಾಗ ನಾನು ಏನ್ ಮಾಡ್ತಿದ್ದೆ, ನನಗೆ ಡಿಪ್ರೆಸ್ ಅಥವಾ ಆದಾಗ ಐ ಯೂಸ್ ಟು ಇಮ್ಯಾಜಿನ್ ಮೈ ಸೆಲ್ಫ್ ಆಸ್ DC. ಇಫ್ ಐ ಬಿಕಮ್ DC, ಹೌ ಶುಡ್ ಬಿ ಮೈ ಫಸ್ಟ್ ಮೀಟಿಂಗ್? ನನ್ನ ಫಸ್ಟ್ ಮೀಟಿಂಗ್ ಹೇಗಿರ್ಬೇಕಪ್ಪ? ಬ್ಯಾಕ್ವರ್ಡ್ ಕ್ಲಾಸ್ BCM ಆಫೀಸರ್ ನಾನು ಏನ್ ಪ್ರಶ್ನೆ ಕೇಳ್ಬೇಕು? ನಾನು ಹಾಸ್ಟೆಲ್ನಾಗ ಇದ್ದವನು, ಆ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗೆ ಏನ್ ಪ್ರಶ್ನೆ ಕೇಳ್ಬೇಕು? ಮೈನಾರಿಟಿ ಅಂಡ್ ವೆಲ್ಫೇರ್ ಅವ್ರಿಗೆ ಏನ್ ಕೇಳ್ಬೇಕು? BEO ಏನ್ ಪ್ರಶ್ನೆ ಕೇಳ್ಬೇಕು? PWD ಅವ್ರಿಗೆ ಏನ್ ಪ್ರಶ್ನೆ ಕೇಳ್ಬೇಕು? ಮೈನರ್ ಇರಿಗೇಷನ್ ಏನ್ ಪ್ರಶ್ನೆ ಕೇಳ್ಬೇಕು? ಮೇಜರ್ ಇರಿಗೇಷನ್ ಏನ್ ಪ್ರಶ್ನೆ ಕೇಳ್ಬೇಕು? ಹೌ ಶುಡ್ ಬಿ ಮೈ ಸ್ಪಾಟ್ ಇನ್ಸ್ಪೆಕ್ಷನ್ಸ್? ನಾನು ಅನ್ಕೊಳ್ತಿದ್ದೆ. ಯಾಕೆ ಅನ್ಕೊಳ್ತಿದ್ದೆ ಅಂತಂದ್ರೆ, ಇಟ್ ಯೂಸ್ ಟು ಮೋಟಿವೇಟ್ ಮೀ. ದೇವರಾಣಿಗೂ IPS ಅನ್ನೋದು ಒಂದು IAS ಆಗದೆ ಹೋದ್ರೆ IPS ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಮೋರ್ ಆಫ್ IAS ಬಗ್ಗೆನೇ ವಿಚಾರ ಮಾಡ್ತಿದ್ದೆ. ಯಾಕೆ ಅಂದ್ರೆ ಅದು ಬಹಳ ಶಕ್ತಿ ಇದೆ. ಅದ್ರಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಂಗೆ IAS ಅಥವಾ IPS ನೀವು ಆದ್ರಿ ಅಂದ್ರೆ ಪರ್ಮನೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಂಗೆ ಮನೆಯಲ್ಲಿ. ಆಫ್ಟರ್ ಆಲ್ ವಿ ಆರ್ ಗ್ರೀವಿಯನ್ಸ್ ರಿಡ್ರೆಸಲ್ ಆಫೀಸರ್ಸ್. ಸಾರ್ವಜನಿಕ ದೂರುಗಳ ನಿವಾರಕ ಅಧಿಕಾರಿಗಳು ನಾವು. ನಮ್ಮ ಶಿವಮೊಗ್ಗ SP ಸಾಹೇಬ್ರ ಮನೆ ನೋಡ್ರಿರ? ಯಾರು ನೋಡ್ರಿ? ಯಾರು ನೋಡಿಲ್ವ? ನೋಡ್ರಿ, ಭರ್ಜರಿ ಐತ್ ಮನಿ. 6 ಎಕರೆನೋ 8 ಎಕರೆ ಆಕ್ಚುಲಿ, ಟೆನಿಸ್ ಕೋರ್ಟ್ ಸೇರಿ ದೊಡ್ಡ ಮನಿ, ಮಲ್ನಾಡ್ ಸ್ಟೈಲ್. ಪಕ್ಕದಲ್ಲೇ ಟೆನಿಸ್ ಕೋರ್ಟ್, ಎಂಟ್ರಿ, ದೊಡ್ಡ ಲಾನ. DC ಸಾಹೇಬ್ರ ಮನಿ ನೋಡ್ರಿ, ಆ ಮನಿ ನೋಡ್ರಿ ನೀವು ಹೆಂಗೈತೆ. ಇವತ್ತು ನೋಡ್ಕೊಂಡವ್ರೆ. ದಯಾನಂದ್, ನಾನು ಅದ ಅಂತಿದ್ದೆ ಅವ್ರಿಗೆ, ಶಿವಮೊಗ್ಗ ಪುಣ್ಯದ ಭೂಮಿ ರೀ, ಒಳ್ಳೆ ಒಳ್ಳೆ ಆಫೀಸರ್ನ ತಗೊಂಡ್ಬರ್ತಾರೆ ಇಲ್ಲ, ಒಳ್ಳೆ ಒಳ್ಳೆ ಆಫೀಸರ್. ನಮ್ ಜಗ್ಗಣ್ಣ ನಾವು ಸೇರಿ ಒಂದ್ಸಾರಿ, ಅಥವಾ ದಯಾನಂದ್ ನಾವು ಸೇರಿ ಕೆಲಸ ಮಾಡ್ಬೇಕಂತಿದೀವಿ. ನೋಡೋಣ ಯಾವಾಗ ಆಗತ್ತ. ಆಂಜನೇಯ ಸ್ವಾಮಿ ಕರುಣಿಸ್ಲಿ, ಅಥವಾ ನಮ್ ಚೌಡೇಶ್ವರಿ ಆಶೀರ್ವಾದ ಮಾಡ್ಲಿ. ಒಳ್ಳೆ ಅವ್ರ ಮನೆ ನೋಡ್ರಿ ಒಂದ್ಸಾರಿ ಹೋಗಿ. ಗಾರ್ಡ್, 4 ಗಾರ್ಡ್, ಅವ್ರ ಗನ್ಮನ್ ಪಕ್ಕ ಮನ್ಯಾಗ ಅಡಿಗೆ ಮಾಡ್ರ, ದೊಡ್ಡ ದೊಡ್ಡ ಕಾರ್, ಬ್ಯಾಡದ. ಸಂಬಳ ಎಷ್ಟಿರ್ಬೋದು ಅಂದಾಜ್ ಹೇಳ್ರಿ ನೋಡೋಣ. ನನ್ನ ಸಂಬಳ ಬೆಂಗಳೂರಲ್ಲಿರೋದಕ್ಕೆ HR ಸೇರಿ 1,05,000 ರೂಪಾಯಿ ನನ್ನ ಸಂಬಳ. ಇವಾಗ ತುಸ ಆಯ್ತಾನ 1,05,000. ಹಾಗಂತ ಆ ಕೊಟ್ಟರು ಅಷ್ಟು ದೊಡ್ಡ ಬಂಗ್ಲೆ, ಆ ಸವಲತ್ತುಗಳೆಲ್ಲ ಐಷಾರಾಮಿ ಜೀವನ ಕಳೀಲಿಕ್ಕಲ್ಲ. ಜನರ ಸೇವೆ ಮಾಡ್ಲಿ, ಕುಟುಂಬದ ಬಗ್ಗೆ ನಿಶ್ಚಿಂತೆ ಇದ್ದಿದ್ದು, ಕಟ್ಟ ಕಡೆಯ ಮನುಷ್ಯನ ಕಣ್ಣೀರ್ ಒರೆಸ್ಲಿ, ಎಲ್ಲರನ್ನೂ ಸಮಾನವಾಗಿ ಕಾಣ್ಲಿ, ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ, ಸತ್ಯಾಸತ್ಯತೆಯನ್ನ ಸರಿಯಾದ ತಕ್ಕಡಿಯಿಂದ ತೂಗಿ ನೊಂದವರಿಗೆ ನೆರವು ಕೊಡ್ಲಿ ಅಂತ ಅದನ್ನ ಕೊಟ್ಟಿರದ ಹುದ್ದೆ. IAS IPS ಅಂದ್ರೆ ಸಾಮಾನ್ಯ ಅಲ್ಲ. ಕಷ್ಟ ಕೇಳಕ ಅದೇನು ಫೈಲ್ ಕೆಲಸ ಏನ್ರಿ? ಕ್ಲರ್ಕ್ ಪುಟಪ್ ಮಾಡ್ತಾನ, ಸೆಕ್ಷನ್ ಸೂಪರ್ಡೆಂಟ್ ಫಾರ್ವರ್ಡ್ ಮಾಡ್ತಾನ, GH